ಹಿಮದ ಹೃದಯದಲ್ಲಿ ಅರಳಿದ ಹೂ ಭಾಗ 27. ರುದ್ರ ವಿಹಾನ್ ಒಟ್ಟಿಗೆ ಆಟ ಆಡುತ್ತಿರುವುದನ್ನು ನೋಡಿದ ಇಶಿಕಾ ಕೂಡಲೇ ತನ್ನ ರೂಮ್ಗೆ ಬಂದು ತನ್ನ ಪಾರ್ಟ್ನರ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು. ನಂತರ ಅವರಿಬ್ಬರು ಮೀರಾಳ ವಿರುದ್ಧ ಸಂಚು ರೂಪಿಸಿದರು. ಕಾಲ್ ಕಟ್ ಮಾಡಿದ ನಂತರ ತನ್ನ ಕೋಪವನ್ನು ಹೇಗೋ ನಿಯಂತ್ರಿಸಿಕೊಂಡು ಕಿಚನ್ ಒಳಗೆ ಹೋದಳು. ಆದರೆ ಒಳಗೆ ಹೋದ ತಕ್ಷಣ ಅವಳಿಗೆ ಏನೋ ವಿಚಿತ್ರ ಅನಿಸಿತು. ಯಾವಾಗಲೂ ತನ್ನ ಮಾತಿಗೆ ತಲೆಬಾಗುತ್ತಿದ್ದ ಕೆಲಸದವರು ಯಾರೂ ಕಾಣಿಸುತ್ತಿರಲಿಲ್ಲ. ಅವಳ ಹುಪ್ಪು ಗಂಟಕ್ಕಿತ್ತು. ಅಲ್ಲಿ ಕೆಲಸ ಮಾಡುತ್ತಿದ್ದ ತಾರಾಳನ್ನು ನೋಡಿ, ತಾರಾ, ಮಿಕ್ಕಿದವರೆಲ್ಲ ಅಲ್ಲಿ ಎಂದು ಕೇಳಿದಳು. ತಾರಾ ಕ್ಷಣಕಾಲ ಸುಮ್ಮನಿದ್ದು ನಂತರ ಉತ್ತರಿಸಿದಳು, ಅಮ್ಮವ್ರೆ, ಅವರೆಲ್ಲ ಮೀರಾ ಅಮ್ಮವ್ರನ್ನ ತುಂಬಾನೇ ಗೋಳು ಹೊಯ್ಕೊಂಡ್ರು. ಅದಕ್ಕೆ ಯಜಮಾನರು ಅವ್ರನ್ನೆಲ್ಲ ಕೆಲಸದಿಂದ ತೆಗೆದು ಹಾಕಿದ್ರು. ಆ ಮಾತು ಕೇಳಿದ ಕ್ಷಣ ಇಶಿಕಾಳ ಮುಖ ಕೆಂಪಾಯಿತು. ಏನು ಎಂದು ಅವಳು ನಂಬಲಾರದಂತೆ ಕೇಳಿದಳು. ಆದರೆ ತಾರಾ ಹೇಳಿದ್ದು ನಿಜವೇ ಆಗಿತ್ತು. ರುದ್ರ ತನ್ನ ಮಾತನ್ನು ಕೇಳದೆ ಮೀರಾಳಿಗಾಗಿ ಕೆಲಸದವರನ್ನೆಲ್ಲ ಮನೆಯಿಂದ ಹೊರಹಾಕಿದ್ದು ಅವಳಿಗೆ ಸಹಿಸಲಾಗಲಿಲ್ಲ. ಇಶಿಕಾಳ ಮುಷ್ಟಿಗಳು ಬಿಗಿಯಾದವು. ಇನ್ನೊಂದು ಮಾತನ್ನು ಆಡದೆ ಅಲ್ಲಿಂದ ಹೊರಟಳು. ನೇರವಾಗಿ ತನ್ನ ರೂಮಿಗೆ ಬಂದಳು. ಬಾಗಿಲು ಮುಚ್ಚಿ ತಕ್ಷಣ ಅವಳ ಕೋಪ ಸ್ಫೋಟಗೊಂಡಿತು. ಟೇಬಲ್ ಮೇಲಿದ್ದ ಹೂದಾನಿ, ಪುಸ್ತಕ, ಮೊಬೈಲ್ ಸ್ಟ್ಯಾಂಡ್, ಕೈಗೆ ಸಿಕ್ಕದ್ದನ್ನೆಲ್ಲ ಕೋಪದಿಂದ ನೆಲಕ್ಕೆಸೆದಳು. ವಸ್ತುಗಳು ಚಿಂದಿಯಾಗುತ್ತಾ ಬಿದ್ದವು. ಆದರೆ ಅವಳ ಕೋಪ ಮಾತ್ರ ಕಡಿಮೆಯಾಗಲಿಲ್ಲ. ಮೀರಾ ಎಂದು ಹಲ್ಲು ಕಚ್ಚಿದಳು. ಮೀರಾ 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 ಅದೇನು ಮೋಡಿ ಮಾಡಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ ಎಂದು ಕೋಪದಿಂದ ಹೇಳಿದಳು. ಅವಳ ಮಾತು ಕೇಳ್ತಾನೆ, ಅವಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ತಾನೆ. ಅವಳಿಗಾಗಿ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದವ್ರನ್ನ ಹೊರಗೆ ಹಾಕ್ಬಿಟ್ಟ. ಅವಳ ಕಣ್ಣುಗಳಲ್ಲಿ ಅಸೂಯೆ ಹೊತ್ತಿ ಉರಿಯುತ್ತಿತ್ತು. ನನಗೆ ತಲೆ ಕೆಟ್ಟು ಹೋಗ್ತಾ ಇದೆ ಎಂದು ತಲೆಯನ್ನು ಹಿಡಿದುಕೊಂಡಳು. ಇನ್ನು ಇವಳನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅವಳ ಉಸಿರು ವೇಗವಾಯಿತು. ಸ್ವಲ್ಪ ಹೊತ್ತು ಕಿಟಕಿಯ ಬಳಿ ನಿಂತು ಮೀರಾಳ ರೂಮಿನ ಕಡೆ ನೋಡಿದಳು. ಅಲ್ಲಿ ರುದ್ರ, ಮೀರಾ ಮತ್ತು ವಿಹಾನ್ ಒಟ್ಟಿಗೆ ಇದ್ದನು. ಆ ದೃಶ್ಯ ಅವಳ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿತು. ಇಲ್ಲ ಎಂದು ತಲೆ ಆಡಿಸಿದಳು. ನಾನು ಅಂದುಕೊಂಡಿರೋದು ಬೇಗನೆ ಮಾಡಿ ಮುಗಿಸಬೇಕು. ಅವಳ ತುಟಿಗಳ ಮೇಲೆ ಅಪಾಯಕಾರಿ ನಗು ಮೂಡಿತು. ಇಲ್ಲಾಂದ್ರೆ ತಡ ಆಗ್ಬಿಡುತ್ತೆ. ಪ್ರತಿದಿನ ಕಳೆದಂತ ರುದ್ರ ಮೀರಾಳಿಗೆ ಇನ್ನೂ ಹತ್ತಿರ ಆಗ್ತಾ ಇದ್ದಾನೆ. ಅದಕ್ಕಿಂತ ಮೊದಲು ಅವಳು ಮಾತನ್ನು ಅರ್ಧದಲ್ಲಿ ನಿಲ್ಲಿಸಿದಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ನಿರ್ಧಾರ ಕಾಣಿಸುತ್ತಿತ್ತು. ಈ ಆಟಕ್ಕೆ ಒಂದು ಅಂತ್ಯ ಬರಲೇಬೇಕು ಎಂದು ನಿಧಾನವಾಗಿ ಹೇಳಿದಳು. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಮೂಡಿದ್ದ ಯೋಚನೆ ಏನು ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ರುದ್ರ ವಿಹಾನ್ ಜೊತೆ ನಗುತ್ತಾ ಮಾತನಾಡುತ್ತಿದ್ದನು. ಇದನ್ನು ನೋಡಿ ಮೀರಾಳ ಮನಸ್ಸಿಗೆ ತುಂಬಾನೇ ಸಂತೋಷವಾಯಿತು. ಅವತ್ತು ವಿಹಾನ್ಗೆ ಗನ್ ಪಾಯಿಂಟ್ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದ್ರು. ಇವತ್ತು ಅವನ ಜೊತೆ ನಗ್ತಾ ಮಾತಾಡ್ತಾ ಇದ್ದಾರೆ. ಆವತ್ತಿಗೆ ಇವತ್ತಿಗೆ ತುಂಬಾನೇ ಬದಲಾಗಿರೋ ಥರ ಕಾಣಿಸ್ತಾ ಇದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ವಿಹಾನ್ ಪದೇ ಪದೇ ರುದ್ರನನ್ನು ಅಂಕಲ್ ಅಂತ ಕರೆಯುತ್ತಿದ್ದನು. ಇದನ್ನು ಗಮನಿಸಿದ ರುದ್ರ, ಅಂಕಲ್ ಅಂತ ಕರಿಬೇಡ ಎಂದು ಹೇಳಿದನು. ಹಾಗಾದ್ರೆ ಏನಂತ ಕರೀಲಿ ಎಂದು ವಿಹಾನ್ ಮುಕ್ತವಾಗಿ ಕೇಳಿದನು. ರುದ್ರ ಕ್ಷಣಕಾಲ ಮೀರಾಳ ಕಡೆ ನೋಡಿದನು. ನಂತರ ನಿಧಾನವಾಗಿ ಡ್ಯಾಡಿ ಅಂತ ಕರಿ ಎಂದನು. ಆ ಮಾತು ಕೇಳಿದ ಮೀರಾಳಿಗೆ ಶಾಕ್ ಆಯಿತು. ಅವಳು ಒಂದು ಕ್ಷಣ ರುದ್ರನನ್ನೇ ನೋಡುತ್ತಾ ನಿಂತಳು. ವಿಹಾನ್ ಕೂಡ ಆಶ್ಚರ್ಯದಿಂದ ಅವನತ್ತ ನೋಡಿದನು. ಡ್ಯಾಡಿ ಅಂತ ಕರೆಯಕ್ಕೆ ನೀವು ನನ್ನ ಡ್ಯಾಡಿ ಅಲ್ಲ ಅಲ್ವಾ ಎಂದು ಕೇಳಿದನು. ಅಮ್ಮ ಹೇಳಿದ್ರು ಡ್ಯಾಡಿ ದೇವರ ಹತ್ರ ಹೋಗಿದ್ದಾರೆ ಅಂತ. ಆ ಮಾತು ಕೇಳಿ ರುದ್ರನ ಹೃದಯ ಭಾರವಾಯಿತು. ಆದರೂ ಮುಖದಲ್ಲಿ ನಗು ತಂದುಕೊಂಡನು. ಅಮ್ಮ ನಿಜಾನೇ ಹೇಳಿದ್ದಾರೆ. ನಂತರ ವಿಹಾನ್ ಹತ್ತಿರ ಬಂದು, ನನಗೆ ಇಷ್ಟ ಇಲ್ವಾ ಎಂದು ಕೇಳಿದನು. ವಿಹಾನ್ ಸ್ವಲ್ಪ ಹೊತ್ತು ಯೋಚಿಸಿ, ಮೊದಲು ಇದ್ದಿಲ್ಲ ಎಂದನು. ಅದನ್ನು ಕೇಳಿ ರುದ್ರನ ಮುಖ ಮಂಕಾಯಿತು. ಆದರೆ ಮುಂದಿನ ಕ್ಷಣ, ಈಗ ಇಷ್ಟ ಆಗಿದ್ದೀರಾ ಎಂದನು. ರುದ್ರನ ಮುಖದಲ್ಲಿ ತಕ್ಷಣ ನಗು ಮೂಡಿತು. ಹಾಗಾದರೆ ಡ್ಯಾಡಿ ಅಂತ ಕರೆ. ಇನ್ಮೇಲಿಂದ ನಾನೇ ನಿನ್ನ ಡ್ಯಾಡಿ. ವಿಹಾನ್ ಗೊಂದಲದಿಂದ ಮೀರಾಳ ಕಡೆ ನೋಡಿದನು. ಮೀರಾಳ ಹೃದಯ ಚೂರಾಗಿ ಬಡಿದುಕೊಳ್ಳತೊಡಗಿತು. ಅವಳಿಗೆ ಏನು ಹೇಳಬೇಕು ಎಂದು ಗೊತ್ತಾಗಲಿಲ್ಲ. ಆದರೆ ರುದ್ರನ ಕಣ್ಣುಗಳಲ್ಲಿ ಕಾಣಿಸುತ್ತಿದ್ದ ಪ್ರೀತಿ ಮತ್ತು ವಿಹಾನ್ ಮೇಲಿನ ಕಾಳಜಿ ನೋಡಿ ಅವಳು ನಿಧಾನವಾಗಿ ಕಣ್ಸನ್ನೆಯಲ್ಲಿ ಒಪ್ಪಿಗೆ ಕೊಟ್ಟಳು. ಅದನ್ನು ನೋಡಿದ ವಿಹಾನ್ ಖುಷಿಯಿಂದ ಸರಿ ಅಂಕಲ್ ಎಂದು ಹೇಳಿ ತಕ್ಷಣ ತನ್ನ ಬಾಯಿ ಮುಚ್ಚಿಕೊಂಡನು. ಅಯ್ಯೋ ಸಾರಿ
ಎಂದು ನಕ್ಕನು. ಇನ್ಮೇಲಿಂದ ನೀವೇ ನನ್ನ ಡ್ಯಾಡಿ, ನಿಮ್ಮನ್ನು ಡ್ಯಾಡಿ ಅಂತಲೇ ಕರೀತೀನಿ. ಆ ಮಾತು ಕೇಳಿದ ಕ್ಷಣ ರುದ್ರನ ಕಣ್ಣುಗಳು ತೇವವಾದವು. ಡ್ಯಾಡಿ, ಆ ಒಂದು ಪದ ಅವನ ಹೃದಯಕ್ಕೆ ನೇರವಾಗಿ ತಲುಪಿತು. ಅವನು ವಿಹಾನ್ನನ್ನು ತನ್ನ ಹತ್ತಿರ ಎಳೆದು ಅವನ ತಲೆಯ ಮೇಲೆ ಮುತ್ತಿಟ್ಟನು. ಥ್ಯಾಂಕ್ ಯು ಚಾಂಪ್ ಎಂದನು. ವಿಹಾನ್ ನಗುತ್ತಾ ಅವನನ್ನು ಅಪ್ಪಿಕೊಂಡನು. ಆ ದೃಶ್ಯ ನೋಡಿ ಮೀರಾಳ ಕಣ್ಣುಗಳಲ್ಲೂ ನೀರು ತುಂಬಿತು. ಆದರೆ ಅದು ದುಃಖದ ಕಣ್ಣೀರಲ್ಲ, ತುಂಬ ದಿನಗಳ ನಂತರ ತನ್ನ ಮಗನ ಮುಖದಲ್ಲಿ ಕಾಣುತ್ತಿದ್ದ ಸಂತೋಷದ ಕಣ್ಣೀರು. ಅಷ್ಟರಲ್ಲಿ ಮೀರಾ ಎದ್ದು ನಿಂತಳು. ಸರಿ ಸರಿ ಎಂದು ನಗುತ್ತಾ ಹೇಳಿದಳು. ಇಬ್ಬರು ಮಾತಾಡಿದ್ರೆ ಸಾಕು, ಊಟದ ಟೈಮ್ ಆಗಿದೆ, ನಾನು ನಿಮ್ಮಿಬ್ಬರಿಗೂ ಊಟ ತಗೊಂಡು ಬರ್ತೀನಿ ಎಂದಳು. ರುದ್ರ ಮತ್ತು ವಿಹಾನ್ ಇಬ್ಬರು ಒಟ್ಟಿಗೆ ಬೇಗ ಬಾ ಎಂದರು. ಅವರಿಬ್ಬರ ಮಾತು ಕೇಳಿ ಮೀರಾ ನಕ್ಕಳು. ನಂತರ ಕೆಳಗೆ ಇಳಿದು ಅಡುಗೆ ಮನೆ ಕಡೆ ನಡೆಯತೊಡಗಿದಳು. ಅಡುಗೆ ಮನೆಗೆ ಬಂದ ತಕ್ಷಣ ಮೀರಾ ಊಟವನ್ನು ತಟ್ಟೆಯಲ್ಲಿ ಹಾಕಿಕೊಂಡಳು. ಅವಳ ಮನಸ್ಸಿನಲ್ಲಿ ಇನ್ನೂ ಸ್ವಲ್ಪ ಹೊತ್ತಿನ ಹಿಂದೆ ನಡೆದ ಘಟನೆಗಳೇ ಓಡಾಡುತ್ತಿದ್ದವು. ಇನ್ಮೇಲಿಂದ ನಾನೇ ನಿನ್ನ ಡ್ಯಾಡಿ ಎಂದು ರುದ್ರ ಹೇಳಿದ್ದು ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಅವಳು ತಲೆ ಅಲ್ಲಾಡಿಸಿ ಆ ಯೋಚನೆಗಳನ್ನು ಬದಿಗಿಟ್ಟು ಊಟದ ತಟ್ಟೆಯೊಂದಿಗೆ ಮೇಲಕ್ಕೆ ಹೋದಳು. ರೂಮಿನೊಳಗೆ ಬಂದ ತಕ್ಷಣ ವಿಹಾನ್ ಮತ್ತು ರುದ್ರ ಇಬ್ಬರು ಅವಳನ್ನೇ ನೋಡಿದರು. ಅಮ್ಮ, ನನಗೆ ತುಂಬ ಹಸಿವಾಗಿದೆ ಎಂದು ವಿಹಾನ್ ಹೇಳಿದನು. ನನಗೂ ಎಂದು ರುದ್ರ ಕೂಡ ಹೇಳಿದನು. ಅವರಿಬ್ಬರ ಮಾತು ಕೇಳಿ ಮೀರಾಳಿಗೆ ನಗು ಬಂದಿತು. ಆದರೆ ಮೊದಲು ಯಾರಿಗೆ ಊಟ ತಿನ್ನಿಸಬೇಕು ಎಂದು ಅವಳಿಗೆ ಗೊತ್ತಾಗಲಿಲ್ಲ. ಒಂದು ಕಡೆ ವಿಹಾನ್, ಇನ್ನೊಂದು ಕಡೆ ಕೈಗೆ ಗಾಯವಾಗಿದ್ದ ರುದ್ರ. ಅವಳು ಗೊಂದಲದಲ್ಲಿ ನಿಂತಿದ್ದಳು. ಅದನ್ನು ಗಮನಿಸಿದ ರುದ್ರ, ಏನು ಯೋಚನೆ ಮಾಡ್ತಾ ಇದೆಯಾ ಎಂದು ಕೇಳಿದನು. ಮೊದಲು ಯಾರಿಗೆ ತಿನ್ನಿಸಬೇಕು ಅಂತ ಎಂದು ಮೀರಾ ಹೇಳಿದಳು. ಅದನ್ನು ಕೇಳಿ ರುದ್ರ ನಕ್ಕನು. ಹಾಗಾದ್ರೆ ಇಬ್ಬರಿಗೂ ಒಟ್ಟಿಗೆ ತಿನ್ನಿಸು ಎಂದನು. ಹೇಗೆ ಸರ್ ಎಂದು ಅವಳ ಆಶ್ಚರ್ಯದಿಂದ ಕೇಳಿದಳು. ನನಗೊಂತುತ್ತು ಇವಂಗೊಂತುತ್ತು ಎಂದು ರುದ್ರ ಹೇಳಿದನು. ವಿಹಾನ್ ಕೂಡ ತಕ್ಷಣ ಹೌದು ಅಮ್ಮ, ನನಗೂ ಹಾಗೆ ಬೇಕು ಎಂದು ಖುಷಿಯಿಂದ ಹೇಳಿದನು. ಮೀರಾ ನಗುತ್ತಾ ಇಬ್ಬರ ಮಧ್ಯೆ ಕುಳಿತಳು. ಮೊದಲ ತುತ್ತನ್ನು ವಿಹಾನ್ಗೆ ತಿನ್ನಿಸಿದಳು. ಮುಂದಿನ ತುತ್ತನ್ನು ರುದ್ರನಿಗೆ ತಿನ್ನಿಸಿದಳು. ಮತ್ತೆ ವಿಹಾನ್ ಮತ್ತೆ ರುದ್ರ, ಹೀಗೆ ಇಬ್ಬರಿಗೂ ಊಟ ತಿನ್ನಿಸತೊಡಗಿದಳು. ವಿಹಾನ್ ಇದನ್ನೆಲ್ಲ ಆಟದ ಥರ ಎಂಜಾಯ್ ಮಾಡುತ್ತಿದ್ದನು. ಆದರೆ ರುದ್ರನ ಕಣ್ಣುಗಳು ಮಾತ್ರ ಊಟಕ್ಕಿಂತ ಹೆಚ್ಚಾಗಿ ಮೀರಾಳ ಮೇಲೆ ಇತ್ತು. ಪ್ರತಿ ಬಾರಿ ಅವಳು ತನ್ನ ಕಡೆ ತಿರುಗಿದಾಗ ಅವನ ಹೃದಯದ ಬಡಿತ ಜಾಸ್ತಿಯಾಗುತ್ತಿತ್ತು. ಅಷ್ಟರಲ್ಲಿ ವಿಹಾನ್ ಏಕಾಏಕಿ ಕೇಳಿದನು, ಡ್ಯಾಡಿ. ಆ ಪದ ಕೇಳಿದ ಕ್ಷಣ ರುದ್ರನ ಮುಖ ಅರಳಿತು. ಹೇಳು ಚಾಮ್, ನೀವು ಯಾವಾಗಲೂ ನಮ್ಮ ಜೊತೆ ಇರ್ತೀರಾ ಎಂದು ಕೇಳಿದನು. ಆ ಪ್ರಶ್ನೆ ಕೇಳಿ ಮೀರಾಳ ಕೈ ಕ್ಷಣ ಕಾಲ ನಿಂತಿತು. ರುದ್ರನ ಕಣ್ಣುಗಳು ಮೀರಾಳತ್ತ ತಿರುಗಿದವು. ನಂತರ ಅವನು ವಿಹಾನ್ನ ತಲೆಯ ಮೇಲೆ ಕೈ ಇಟ್ಟು, ನೀನು ಮತ್ತು ಅಮ್ಮ ಬಯಸಿದ್ರೆ ಎಂದು ಹೇಳಿದನು. ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ. ವಿಹಾನ್ ಖುಷಿಯಿಂದ ಚಪ್ಪಾಳೆ ತಟ್ಟಿದನು. ಆದರೆ ಆ ಮಾತು ಕೇಳಿ ಮೀರಾಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಅವಳು ತಲೆ ತಗ್ಗಿಸಿಕೊಂಡು ಊಟ ತಿನ್ನಿಸುವುದನ್ನು ಮುಂದುವರಿಸಿದಳು. ಸರಿ, ಹಾಗಾದ್ರೆ ಇನ್ಮೇಲೆ ಇಲ್ಲ ನಮ್ಮ ಜೊತೆಗೇನೇ ಇರಿ ಎಂದು ವಿಹಾನ್ ಮುಗ್ಧವಾಗಿ ಹೇಳಿದನು. ಅವನ ಮಾತು ಕೇಳಿ ರುದ್ರನ ಮುಖದಲ್ಲಿ ನಗು ಮೂಡಿತು. ನೀನು ಹೇಳಿದ ಮೇಲೆ ಮುಗೀತು ಎಂದು ಅವನ ತಲೆ ಸವರಿದನು. ಇನ್ಮೇಲೆ ಇಲ್ಲೇ ಇರ್ತೀನಿ. ಆ ಮಾತು ಕೇಳಿದ ಮೀರಾಳ ಎದೆ ಬಡಿತ ಜೋರಾಯಿತು. ಅವಳು ತಲೆ ತಗ್ಗಿಸಿಕೊಂಡಳು. ಇವನೊಬ್ಬ, ಇವ್ರ ಮನಸ್ಸಿಗೆ ಏನೇನೋ ತುಂಬ್ತಾ ಇದ್ದಾನೆ. ನಾನು ಬೇರೆನೋ ಅಂದ್ಕೊಂಡ್ರೆ ಇವ್ರನ್ನ ಇಲ್ಲೇ ಇರು ಅಂತ ಹೇಳ್ತಾ ಇದ್ದಾನೆ. ಇವ್ರು ಇಲ್ಲೇ ಇದ್ರೆ ನನಗೆ ಕಷ್ಟ ಆಗುತ್ತೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಆದರೆ ಯಾಕೆ ಕಷ್ಟ ಆಗುತ್ತೆ ಎಂಬ ಪ್ರಶ್ನೆಗೆ ಅವಳ ಹೃದಯವೇ ಉತ್ತರ ಕೊಡಲು ಸಿದ್ಧವಾಗಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಊಟ ಮುಗಿಸಿದರು. ಸಾಕು ಅಮ್ಮ ಎಂದು ವಿಹಾನ ಹೇಳಿದನು. ನನಗೂ ಸಾಕು ಎಂದು ರುದ್ರ ಕೂಡ ಹೇಳಿದನು. ಮೀರಾ ತಟ್ಟೆಯನ್ನು ತೆಗೆದುಕೊಂಡು ಎದ್ದು ನಿಂತಳು. ನಂತರ ಅವರಿಬ್ಬರಿಗೂ ನೀರು ಕೊಟ್ಟು ಉಳಿದಿದ್ದ ಊಟವನ್ನು ಅದೇ ತಟ್ಟೆಯಲ್ಲಿ ಹಾಕಿಕೊಂಡು ತಿನ್ನತೊಡಗಿದಳು. ಅದನ್ನು ನೋಡಿದ ರುದ್ರನ ಕಣ್ಣುಗಳು ಹೊಳೆಯತೊಡಗಿದವು. ಅವನು ಒಳಗೊಳಗೆ ನಕ್ಕನು. ನನ್ನ ಎಂಜಲಿದ್ದ ತಟ್ಟೆಯಲ್ಲೇ ತಿಂತಾ ಇದ್ದಾಳೆ, ಅದು ಗೊತ್ತಿದ್ರು ಅದನ್ನೇ ತಿಂತಾ ಇದ್ದಾಳೆ ಎಂದು ಖುಷಿ ಪಟ್ಟನು.
ಮೀರಾಳಿಗೆ ಅವನ ಮನಸ್ಸಿನಲ್ಲಿ ಏನು ಓಡುತ್ತಿದೆ ಎಂಬುದು ಗೊತ್ತಿರಲಿಲ್ಲ. ಅವಳು ಸಹಜವಾಗಿಯೇ ಊಟ ಮಾಡುತ್ತಿದ್ದಳು. ಆದರೆ ರುದ್ರ ಮಾತ್ರ ಅವಳನ್ನೇ ನೋಡುತ್ತಾ ಕುಳಿತಿದ್ದನು. ಅಷ್ಟರಲ್ಲಿ ವಿಹಾನ್ ಅವನ ಮುಖದ ಮೇಲಿನ ನಗುವನ್ನು ಗಮನಿಸಿ, ಡ್ಯಾಡಿ, ಯಾಕೆ ನಗ್ತಾ ಇದ್ದೀರಾ ಎಂದು ಕೇಳಿದನು. ಆ ಪ್ರಶ್ನೆ ಕೇಳಿ ರುದ್ರ ತಕ್ಷಣ ತನ್ನ ಮುಖ ಸರಿಪಡಿಸಿಕೊಂಡನು. ಏನಿಲ್ಲ ಶ್ಯಾಮ್, ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಎಂದು ವಿಹಾನ್ ಕುತೂಹಲದಿಂದ ಕೇಳಿದನು. ರುದ್ರ ಕ್ಷಣಕಾಲ ಮೀರಾಳತ್ತ ನೋಡಿದನು. ನಂತರ ವಿಹಾನ್ನತ್ತ ತಿರುಗಿ, ನನಗೆ ಒಳ್ಳೆ ಕಂಪ್ನಿ ಸಿಕ್ಕಿದೆ ಅಲ್ವಾ ಎಂದನು. ವಿಹಾನ್ ಖುಷಿಯಿಂದ ನಗುತ್ತಾ ನನಗೂ ಎಂದನು. ಅದನ್ನು ಕೇಳಿ ಮೀರಾಳ ತುಟಿಗಳ ಮೇಲೂ ಸಣ್ಣ ನಗು ಮೂಡಿತು. ಆ ಕ್ಷಣದಲ್ಲಿ ಆ ಚಿಕ್ಕ ರೂಮಿನಲ್ಲಿ ಬಹಳ ದಿನಗಳ ನಂತರ ಒಂದು ಕುಟುಂಬದಂತಿರೋ ಸಂತೋಷ ತುಂಬಿಕೊಂಡಿತ್ತು. ಶೌರ್ಯ ಸಂಜೆ ಮನೆಗೆ ಬಂದನು. ಅವನಿಗೆ ರುದ್ರನ ಆರೋಗ್ಯದ ಬಗ್ಗೆ ಚಿಂತೆ ಇದ್ದಿತು. ಆದ್ದರಿಂದ ನೇರವಾಗಿ ರುದ್ರನ ರೂಮ್ಗೆ ಹೋದನು. ಆದರೆ ರೂಮಿನೊಳಗೆ ರುದ್ರ ಇರಲಿಲ್ಲ. ಶೌರ್ಯನಿಗೆ ಆಶ್ಚರ್ಯವಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಇಶಿಕಾಳನ್ನು ನೋಡಿ, ಅತ್ತಿಗೆ, ಅಣ್ಣ ಎಲ್ಲಿ ಎಂದು ಕೇಳಿದನು. ಇಶಿಕಾ ವ್ಯಂಗ್ಯವಾಗಿ ನಕ್ಕಳು. ಅವರು ಇಲ್ಲಿ ಇರ್ತಾರಾ? ಅವಳ ರೂಮಲ್ಲಿ ಇದ್ದಾರೆ. ಅವಳ ಧ್ವನಿಯಲ್ಲಿ ಅಸೂಯೆ ಸ್ಪಷ್ಟವಾಗಿತ್ತು. ಶೌರ್ಯಗೆ ಅವಳ ಮಾತಿನ ಅರ್ಥವಾಗಲಿಲ್ಲ. ಅತ್ತಿಗೆ, ಅಣ್ಣನಿಗೆ ಸರಿಯಾಗಿ ನಡೆಯಕ್ಕೆ ಆಗಲ್ಲ, ಅವನು ಹೇಗೆ ಮೇಲೆ ಹೋದ ಎಂದು ಆಶ್ಚರ್ಯದಿಂದ ಕೇಳಿದನು. ಇಶಿಕಾ ಕೋಪದಿಂದ ಉಸಿರು ಬಿಟ್ಟಳು. ಹೇಗೆ ಅಂದರೆ, ಅದು ನೀನು ಅವಳನ್ನೇ ಕೇಳಬೇಕು. ಈ ಮನೆಗೆ ಅವಳು ಬಂದಾಗಿನಿಂದ ರುದ್ರ ಯಾರ ಮಾತನ್ನು ಕೇಳ್ತಾರೆ ಹೇಳು? ಅವಳು ಹೇಳಿದ ಹಾಗೆ ಮಾಡ್ತಾರೆ. ಅದೇನು ಮೋಡಿ ಮಾಡಿದ್ದಾಳೋ ಏನೋ. ಅವಳಿಗೆ ಎಲ್ಲಿ ಇರ್ತಾಳೋ ಅಲ್ಲೇ ಇರ್ತಾರೆ ಎಂದು ವಿಷಕಾರಿಯಾಗಿ ಹೇಳಿದಳು. ಶೌರ್ಯ ಅವಳ ಮಾತುಗಳನ್ನು ಮೌನವಾಗಿ ಕೇಳಿದನು. ನಂತರ ಗಂಭೀರವಾಗಿ ಅತ್ತಿಗೆ ಎಂದು ಕರೆದನು. ನೀವು ಹೇಳೋದು ಸರಿಯಿಲ್ಲ. ಇಶಿಕಾ ಅವನತ್ತ ತಿರುಗಿ ನೋಡಿದಳು. ಏನು ಸರಿಯಿಲ್ಲ ಎಂದು ಕೇಳಿದಳು. ಅಣ್ಣ ಯಾರ ಮಾತನ್ನು ಸುಮ್ಮನೆ ಕೇಳೋ ವ್ಯಕ್ತಿ ಅಲ್ಲ ಎಂದನು ಶೌರ್ಯ. ಅವನು ಏನಾದರೂ ಮಾಡ್ತಾನೆ ಅಂದರೆ ಅದಕ್ಕೆ ಒಂದು ಕಾರಣ ಇರುತ್ತೆ. ಮತ್ತು ಮೀರಾ ಅವ್ರ ಬಗ್ಗೆ ಈ ರೀತಿ ಮಾತಾಡೋದು ನನಗೆ ಇಷ್ಟ ಆಗಲ್ಲ. ಅವನ ಮಾತು ಕೇಳಿ ಇಶಿಕಾಳ ಮುಖ ಗಟ್ಟಿಯಾಯಿತು. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನ ಎಂದು ಕೇಳಿದಳು. ನಾನು ಹಾಗೆ ಹೇಳಿಲ್ಲ ಅತ್ತಿಗೆ. ಆದರೆ ನಾನು ನೋಡಿದ ಮಟ್ಟಿಗೆ ಮೀರಾ ಅವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಅಣ್ಣನ ನೋಡ್ಕೊಳ್ತಾ ಇದ್ದಾರೆ ಅಷ್ಟೇ. ಇಶಿಕಾಳ ಕೋಪ ಮತ್ತಷ್ಟು ಹೆಚ್ಚಾಯಿತು. ಈಗ ಇವನು ಹೊರಗಡೆ ಮಾತಾಡ್ತಾ ಇದ್ದಾನ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಶೌರ್ಯ ಮತ್ತೇನು ಮಾತಾಡದೆ, ಸರಿ ಅತ್ತಿಗೆ, ನಾನು ಅಣ್ಣನ ನೋಡಿ ಬರ್ತೀನಿ ಎಂದು ಹೇಳಿ ಮೇಲಕ್ಕೆ ಹೊರಟನು. ಇಶಿಕಾ ಅವನು ಹೋಗುವುದನ್ನೇ ನೋಡುತ್ತಾ ನಿಂತಳು. ಅವಳಿಗೆ ಈಗ ಒಂದು ವಿಷಯ ಸ್ಪಷ್ಟವಾಗಿತ್ತು. ಮೀರಾ ನಿಧಾನವಾಗಿ ಎಲ್ಲರ ಮನಸ್ಸಿನಲ್ಲೂ ಜಾಗ ಮಾಡಿಕೊಳ್ಳುತ್ತಿದ್ದಾಳೆ ಎಂದು. ಅದೇ ವಿಷಯ ಅವಳಿಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ. ಕತೆ ಮುಂದುವರಿಯುವುದು. ಶೌರ್ಯ ಮೀರಾಳ ರೂಮ್ಗೆ ಹೋದಾಗ ಅವನ ಕಣ್ಣ ಮುಂದೆ ಕಾಣುವ ದೃಶ್ಯ ಏನು? ಮೀರಾ ಮತ್ತು ರುದ್ರನ ನಡುವಿನ ಹತ್ತಿರತೆಯನ್ನು ನೋಡಿ ಅವನ ಹೃದಯ ಮತ್ತೊಮ್ಮೆ ಒಡೆಯುತ್ತದೆಯಾ? ಅಥವಾ ತನ್ನ ಪ್ರೀತಿಯನ್ನು ಮರೆತು ಅವರ ಸಂತೋಷಕ್ಕಾಗಿ ಹಿಂದೆ ಸರಿಯುವ ನಿರ್ಧಾರ ಮಾಡುತ್ತಾನೆಯಾ? ರುದ್ರ, ಮೀರಾ ಮತ್ತು ಶೌರ್ಯ ಜೀವನದಲ್ಲಿ ಮತ್ತೊಂದು ಭಾವನಾತ್ಮಕ ತಿರುವು ಕಾದಿದೆಯಾ? ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಕೆಲವೊಮ್ಮೆ ಪ್ರೀತಿಗಿಂತ ದೊಡ್ಡದು ತ್ಯಾಗ, ಆದರೆ ಆ ತ್ಯಾಗದ ನೋವು ಹೃದಯವನ್ನು ಚೂರು ಚೂರು ಮಾಡ್ತಾ ಇದೆ.